ಹಾಯ್, ಇವತ್ತು ನಮ್ಮ ಮನೇಲಿ ಹಿರಿಯರು ಮಾಡ್ತಾ ಇದ್ದೀವಿ. ನಮ್ಮನ್ನ ಅಗಲಿರೋ ನಮ್ಮ ಅಜ್ಜಿ ತಾತ ಅವ್ರ ಪೂಜೆ ಮಾಡೋದೇ ಈ ಪೂಜೆಯ ವಿಶೇಷ. ಹುಟ್ಟಿ ಬರುವುದೇ ದುರ್ಲಭ, ಕೊಟ್ಟನೋ ಗುರು ನಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗ ಸಿದ್ಧ ಹೆಸರಿಟ್ಟು ಬೆಳಗಿರಿ. ನಮ್ಮ ಮೈನೋರ್ನ ಕರಿತೀವಿ. ಅವ್ರು ಬಂದಿದ ತಕ್ಷಣ ಅವ್ರ ಕಾಲು ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ತೀವಿ. ಅದಾದ್ಮೇಲೆ ಅವ್ರು ನಮ್ಮ ಮನೆ ಒಳಗೆ ಬರ್ತಾರೆ. ನಾವು ಅವ್ರ ಪಾದ ಪೂಜೆ ಮಾಡಿ, ಹಿರಿಯರ ಪೂಜೆ ಮಾಡಿ, ಹಿರಿಯರಿಗೆ ಎಡೆ ಇಟ್ಟು ಆದಮೇಲೆ ಐನೋರು ಊಟ ಮಾಡ್ತಾರೆ. ಅದಾದಮೇಲೆ ನಾವು ಅವರಿಗೆ ದಕ್ಷಿಣೆ ಕೊಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಾವು ಊಟ ಮಾಡ್ತೀವಿ. ಇದು ನಾವು ಹಿರಿಯರಲ್ಲಿ ಮಾಡುವಂತಹ ಪದ್ಧತಿ. ಈ ಗಾಡ್ರೇಜ್ ಬೀರಿನ ಮಿನಿಯೇಚರ್ ಏನಪ್ಪ ಅಂತ ಅಂದರೆ ಹುಂಡಿ. ಅದು ನಮ್ಮ ತಾತ ಕಲೆಕ್ಟ್ ಮಾಡ್ಕೊಂಡಿರೋದು. ಅದು ನಂಗೆ ಸಖತ್ ಇಷ್ಟ. ಹಾಗೆ ಪೂಜೆ ಮಾಡುವಾಗ ನಮ್ಮ ತಾತ ಮತ್ತು ನಮ್ಮ ಐನೋರು ಉಮಣ್ಣ ಮಾಮ ಮಾತಾಡ್ಕೊಳ್ತಾ ಕೂತಿದ್ರು. ಆಗಿನ ಕಾಲದಲ್ಲಿ ನಮ್ಮ ಮನೆ ಕಟ್ಸಿದ್ದು ಅಂದರೆ 1954ನಲ್ಲಿ 20,000 ಆಗಿತ್ತಂತೆ ಮನೆ ಕಟ್ಟಿಸಿದ್ದಾಗ. ನಮ್ಮ ತಾತ ಅವರಪ್ಪ ಶಿವಾಜ್ ತಾತ ಕಟ್ಸಿದ್ದಂತೆ. ಅವ್ರು ಇನ್ನೂ ಏನೇನು ಮಾತಾಡ್ಕೊಂಡ್ರು ಅಂತಂದರೆ, ಆಗಿನ ಕಾಲದಲ್ಲಿ 30 ರೂಪಾಯಿ ಇತ್ತಂತೆ 1 ತೊಲ ಬಂಗಾರಕ್ಕೆ. ಯಪ್ಪ ಅಂತ ಅನ್ಕೊತಾ ಇದ್ದೆ ನಾನು. ಇವರೇ ನಮ್ಮ ತಾತ. ಬನ್ನಿ ಇವಾಗ ನಮ್ಮ ಮನೆ ತೋರಿಸ್ತೀನಿ. ಮನೆ ಮುಂದೆನೇ 2 ಕಟ್ಟೆ ಇದೆ. ಎಂಟರ್ ಆಗಿದ ತಕ್ಷಣ ಜಗ್ಲಿ ಕಟ್ಟೆ ಇದೆ. ಯೂಶಲಿ ನಮ್ಮ ತಾತನ ಸ್ಪಾಟ್ ಇದು. ಇಲ್ಲಿ ಯಾವಾಗಲೂ ಕೂತ್ಕೊಂಡಿರ್ತಾರೆ. ಇಲ್ಲೇ ನಮ್ಮ ಗಿಣಿ ಕೂಡ ಇದೆ. ಹಾಗೆ ಹೊಸಲು ದಾಟ್ತಿದ್ದಂಗೆ ಹಾಲ್ ಇದೆ. ಇಲ್ಲಿ ನಮ್ಮ ಅಪ್ಪ ಮತ್ತು ರಿಲೇಟಿವ್ಸ್ ಎಲ್ಲರೂ ಕೂತ್ಕೊಂಡು ಊಟ ಆಗಿದ ತಕ್ಷಣ ಎಲೆ ಅಡಿಕೆ ತಿಂತಾ ಇದ್ದಾರೆ. ಹಾಗೆ ನಮ್ಮ ಶಾರದಾಜಿ ಮತ್ತು ನಮ್ಮ ಸಿದ್ಲಿಂಗತ್ತೆ ಊಟ ಮಾಡ್ತಾ ಇದ್ದಾರೆ. ಹಾಲ್ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಅಡುಗೆ ಮನೆ ಇದೆ. ಅದ್ರ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ. ಅಡುಗೆ ಮನೆಯಿಂದ ಆಚೆ ಬಂದು ರೈಟ್ ತೊಗೊಂಡ್ರೆ ದೇವ್ರ ಮನೆ ಸಿಗುತ್ತೆ. ಇಲ್ಲಿ ನಮ್ಮ ಸಿದ್ಲಿಂಗ್ ಆಂಟಿ ಹಿರಿಯರ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಪಕ್ಕದಲ್ಲಿ ರೂಮ್ ಇದೆ. ಈ ರೂಮಲ್ಲಿ ಈ ಟಿಜೋರಿ ನೋಡ್ತಿದ್ದೀರಲ್ಲ, ಇದು 3 ತಲೆಮಾರುಗಳಿಂದ ಇಲ್ಲೇ ಇದೆ. ನನಗಿದು ಸಖತ್ ಇಷ್ಟ ಕೂಡ. ಅಲ್ಲಿಂದ ಹಾಗೆ ಆಚೆ ಬಂದರೆ ಎಂಟರ್ ಆಗಿದ ತಕ್ಷಣವೇ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ಸ್ ಇದೆ. ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇದ್ದರೆ ಒಂದು ಓಪನ್ ಹಾಲ್ ಇದೆ. ಅಲ್ಲಿ ನಮ್ಮ ಅಜ್ಜಿ ಕಾಲದ ಸೋರೆ ಸಾಲ್ಗಳಿದ್ದಾವೆ. ಅದರಲ್ಲಿ ಆ ಕಾಲದಲ್ಲಿ ಏನೇನೋ ಐಟಮ್ಸ್ ಇಟ್ಕೊಳ್ತಿದ್ರಂತೆ, ಅಡುಗೆ ಐಟಮ್ಸ್ ಸ್ಟೋರ್ ಮಾಡೋದಕ್ಕೆ. ಹಾಗೆ ಆಚೆ ಬರ್ತಾ ನಮ್ಮ ದೊಡ್ಡಪ್ಪ ಮನಿ ಪ್ಲ್ಯಾಂಟ್ನ ರೂಮಲ್ಲೇ ಬೆಳೆಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಈಶ್ವರ ಗುಡಿದ ಗೋಪುರ ಕೂಡ ಕಾಣಿಸುತ್ತೆ. ನಮ್ಮ ಮನೆ ಇರೋದು ಈಶ್ವರ ಗುಡಿ ಪಕ್ಕದಲ್ಲೇನೆ. ಹಾಗೆ ಲೆಫ್ಟ್ ಸೈಡಲ್ಲಿ ಲೇಕ್ ವ್ಯೂ ಕೂಡ ಕಾಣಿಸುತ್ತೆ. ಊರಲ್ಲಿ ಜಾತ್ರೆ ಆದಾಗ ಅಥವಾ ಏನೇ ಹಬ್ಬ ಆಗಿದ್ದಾಗ್ಲೂ ನಾವು ಕಸಿನ್ಸ್ ರಿಲೇಟಿವ್ಸ್ ಎಲ್ಲರೂ ಸೇರ್ಕೊಂಡು ಮೇಲೇ ಮಲ್ಕೊಳ್ಳೋದು. ಒಂದು ಜಮಖಾನ ಹಾಸ್ಕೊಂಡು ಮಲ್ಕೊಂಡು ಬಿಡ್ತೀವಿ. ಸ್ಪೆಷಲಿ ಸಮ್ಮರ್ ಟೈಮಲ್ಲಂತೂ ಆಚೆ ಹಾಸ್ಕೊಂಡು ಮಲ್ಕೊಳ್ತಾ ಇದ್ವಿ ಸ್ಟಾರ್ ಗೇಸಿಂಗ್ ಮಾಡಿಕೊಂಡು. ಆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಮ್ಮ ಅಣ್ಣವ್ರ ಮನೆ ಮಹಡಿ. ಆ್ಯಂಡ್ ನಮ್ಮ ಕೆರೆ ಬಗ್ಗೆ ಹೇಳಬೇಕು ಅಂತಂದರೆ, ಇಡೀ ತಾಲೂಕಲ್ಲೇ 2nd ಲಾರ್ಜೆಸ್ಟ್ ಕೆರೆ ನಮ್ಮೂರಲ್ಲಿ ಇರೋದು. 1000 ಎಕರೆನಲ್ಲಿ ಇದೆಯಂತೆ. ಅಲ್ಲಿ ಬನ್ನಿ ಮರ ಕೂಡ ಇದೆ. ಇನ್ನೇನು ದಸರಾ ಬಂತಲ್ವ, ಆ ಟೈಮಲ್ಲಿ ಅಲ್ಲಿ ಅಂಬು ಹೊಡಿತಾರೆ. ನಮ್ಮೂರು ಗ್ರಾಮ ದೇವತೆ ಕರಿಯಮ್ಮ ಮತ್ತು ಈಶ್ವರ ಹಾಗೂ ಆಂಜನೇಯ ದೇವ್ರನ್ನ ಕರ್ಕೊಂಡು ಹೋಗಿ ಮೆರವಣಿಗೆ ಪಲ್ಲಕ್ಕಿನಲ್ಲಿ ಅಲ್ಲಿ ಹೋಗಿ ಅಂಬು ಹೊಡಿಯೋದು. ಏನಪ್ಪ ಇವಳು ಚಿಕ್ಕ ಚಿಕ್ಕ ಪೂರಿ ಉಜ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ನಾವು ಕಡುಬು ಮಾಡ್ತೀವಿ. ಕಡುಬು ಅಂತ ಅಂದರೆ ಸೇಮ್ ಹೋಳಿಗೆ ಹೂರಣ ಹೆಂಗೆ ಪ್ರಿಪೇರ್ ಮಾಡ್ತೀವೋ ಅದೇ ಹೂರಣನ ಚಿಕ್ಕ ಪೂರಿ ರೀತಿಲಿ ಪ್ರಿಪೇರ್ ಮಾಡಿ ಅದರೊಳಗೆ ಹೂರಣ ತುಂಬಿ ಅದನ್ನು ಕರಿತೀವಿ ನಾವು. ಅದನ್ನು ಕಡುಬು ಅಂತ ಕರಿತೀವಿ. ಬೆಳಗ್ಗೆ ಪೂಜೆ ಶುರು ಆಗಿದ್ದಾಗಿಂದ ಸಂಜೆ 4 ಗಂಟೆವರೆಗೂ ನಮ್ಮ ರಿಲೇಟಿವ್ಸ್ ಬರ್ತಾಯಿದ್ರು ಊಟಕ್ಕೆ. ಹಾಗೆ ನಮ್ಮ ತನುಜಾ ಆಂಟಿ ಎಷ್ಟು ಚೆನ್ನಾಗಿ ತುಂಬ್ತಾಯಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ನಮ್ಮ ನಾಯಿಗೆ ಕಡುಬು ತಿನ್ನಿಸ್ತಾ ಇದ್ದೆ. ಬಿಸಿ ಇತ್ತು ಅಂತ ಹೇಳಿ ಊದಿ ಊದಿ ತಿನ್ನಿಸ್ತಾ ಇದ್ದೆ. ಆದರೆ ಅವ್ನ ಬಾಲ ಎಷ್ಟು ಜೋರಾಗಿ ಅಲ್ಲಾಡಿಸ್ತಿದ್ದ ಅಂದರೆ ಇನ್ನೇನು ಮುರಿದೇ ಹೋಗಬೇಕು ಅನ್ನೋ ಥರ ಅಲ್ಲಾಡಿಸ್ತಿದ್ದ.
ಇವತ್ತು ನಮ್ಮ ಮನೇಲಿ ಅಷ್ಟೇ ಅಲ್ಲ, ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲೂ ಕೂಡ ಹಿರಿಯರ ಪೂಜೆ ಮಾಡಿದ್ರು. ಅಲ್ಲಿಗೆ ನಾನು ನನ್ನ ತಂಗಿ ಭೂಮಿ ಓಡ್ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ವಿ. ನಾವು ಸರಿಗೆ ಊಟ ಕೂಡ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಸ್ವಲ್ಪ ತಿನ್ನು ಅಂತ ಹೇಳಿ ಒಂಚೂರು ತಟ್ಟೆಗೆ ಹಾಕ್ಕೊಟ್ಟಿದ್ಲು. ಅದನ್ನು ನಾನು ತಿನ್ನಲ್ಲ ಅಂತಿದ್ದಾಗ ನನ್ನ ತಂಗಿ ಒಂದು ಸ್ವಲ್ಪ ತಿನ್ಸಿದ್ಲು. ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಬರ್ತಾ ಹಾವರಾಣಿನ ನೋಡಿದೆ. ಇಲ್ಲಿ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಹುಳಗಳನ್ನ ನೋಡ್ತಾನೆ ಇದ್ದೆ ಬಂದಾಗಿಂದ ಹೋಗೋವರೆಗೂ. ನಮ್ಮಪ್ಪ ಫೋನ್ ಮಾಡಿ ಬಾ ಇಲ್ಲಿ ಬಡಿಸೋರು ಯಾರೂ ಇಲ್ಲ ಅಂತ ಕರೆದಿದ್ರು. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ತನುಜಾ ಆಂಟಿ ಎಲ್ಲ ಬಡಿಸ್ತಾ ಇದ್ರು. ಹಾಗೆ ನಾನು ಮತ್ತು ಭೂಮಿ ಸೇರಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅವರಿಗೆ. ಅದಾದ್ಮೇಲೆ ಮತ್ತೆ ಕ್ಲೀನ್ ಮಾಡಿ ಸೆಕೆಂಡ್ ರೌಂಡ್ ಬಡಿಸ್ದೆ. ಇದು ಕಂಟಿನ್ಯೂ ಆಗ್ತಾನೆ ಇತ್ತು 4 ಗಂಟೆವರೆಗೂ. ಆಮೇಲೆ ಎಲ್ಲರದು ಊಟ ಆದಮೇಲೆ ನಮ್ಮ ಜಗಲಿ ಕಟ್ಟೆ ಮೇಲೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. ನಮ್ಮ ತಾತಂದು ವಾಕಿಂಗ್ ಸ್ಟಿಕ್ಗೆ ಜಾರತ್ತೆ ಅಂತ ಹೇಳಿ ಏನೋ ಸುತ್ಕೊಂಡಿದ್ರು, ಅದೇನು ಅಂತ ನೋಡ್ತಾ ಇದ್ದೆ. ಹಾಗೆ ನಮ್ಮ ತಾತ ಗಿಣಿಮರಿಗೂ ಕೂಡ ಕಡುಬು ತಿನ್ಸು ಅಂತ ಹೇಳ್ತಾ ಇದ್ರು. ಅವಳಿಗೆ ತಿನ್ಸಕ್ಕೆ ಹೋದರೆ ಅವಳು ಕೂಗಾಡ್ತಾ ಇದ್ಲು. ಅಭ್ಯಾಸ ಇಲ್ಲ ಅಲ್ವಾ ನನ್ನ ನೋಡಿ. ಇದು ಸ್ವಲ್ಪ ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನಾವು ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ನಮ್ಮ ತೋಟದಲ್ಲಿ ಸಿಕ್ಕಿದ್ದು ಬಿಟ್ಟಿದ್ರೆ ಬೇರೆ ಪ್ರಾಣಿಗಳೇನಾದರೂ ತಿನ್ಕೊಂಡ್ಬಿಡ್ತವೆ ಅಂತ ಹೇಳಿ ಮನೆಯಲ್ಲೇ ಸಾಕ್ತಾ ಇದ್ದೀವಿ. ಇದಕ್ಕೂ ಮುಂಚೆ ನಮ್ಮ ಮನೇಲಿ 3 ಗಿಣಿಗಳಿದ್ವು. ಅದು ನಮ್ಮ ರಿಲೇಟಿವ್ಸ್ ಮನೇಲಿದೆ ಶಿವಮೊಗ್ಗದಲ್ಲಿ ಇವಾಗ. ಅವು ಕೂಡ ನಮ್ಮ ದೊಡ್ಡಪ್ಪಂಗೆ ತೋಟದಲ್ಲಿ ಸಿಕ್ಕಿದ್ದಿದ್ದು ಮರಿಗಳು. ಅದು ನನಗೆ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ನಾನೇನು ಮಾಡಿಲ್ಲ ನಿಂಗೆ. ನಾವು ಬೆಳಗ್ಗೆಯಿಂದ ಅಲ್ಲಿ ತಿಂದ್ವಿ ಇಲ್ಲಿ ತಿಂದ್ವಿ ಅಂತ ಓಡಾಡ್ಕೊಂಡು ಕೂತಿದ್ವಿ. ಹಾಗಾಗಿ ನಮಗೂ ಕೂಡ ಊಟ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ. ನಾನು ಯೂಶಲಿ ಈ ಥರ ನಮ್ಮ ಬೈರಣ್ಣನ ಜೊತೆ ಕುತ್ಕೊಂಡು ತಿಂತೀನಿ. ಯಾವಾಗಲೂ ಊರಿಗೆ ಬಂದ್ರೂ ಅವ್ನು ಕುತ್ಕೊಂಡಿದ್ರೆ ಎಲೆನಲ್ಲಿ ನಾನು ಏನು ಮಾಡ್ತಿದ್ರು ಓಡೋಗಿ ಅವ್ನ ಎದುರುಗಡೆ ಕುತ್ಕೊಂಡು ಬಿಡ್ತೀನಿ. ಅವ್ನು ನನಗೆ ತಿನ್ನಿಸ್ತಾ ಇರ್ತಾನೆ. ತಿನ್ನಿಸ್ತಾ ಮೆಣಸಿನ್ಕಾಯಿ ಕೂಡ ತಿನ್ಸಿರ್ತಾನೆ ತಮಾಷೆಗಾಗಿ. ಊಟ ಮಾಡ್ಕೊಂಡು ಅಜ್ಜಿ ಮನೆಗೆ ಬಂದ್ವಿ. ಬೆಕ್ಕಿಗೆ ಹಶ್ವಾಗಿತ್ತು ಅಂತ ಕೂಗ್ತಾ ಇತ್ತು. ಅದಕ್ಕೂ ಕೂಡ ಹಾಲು ಹಾಕಿದ್ವಿ. ಅದಾದ್ಮೇಲೆ ಹಿಂದೆ ಹೋಗಿ ನೋಡಿದ್ರೆ ಅಜ್ಜಿ ಮನೇಲಿ ದೊಡ್ಡ ಚೇಳಿತ್ತು. ಇದು ಸಿಕ್ಕಾಪಟ್ಟೆ ವಿಷಕಾರಿ ಚೇಳಂತೆ. ನಾನೇ ನೋಡ್ಕೊಂಡಿದ್ದು, ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಬಂದಾಗಿಂದ ಒಂದಲ್ಲ ಒಂದು ಹುಳಗಳು ನೋಡ್ತಾನೆ ಇದ್ದೆ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಪೂರಿ ಇದ್ವು ಅಂತ ಹೇಳಿ ಚಟ್ನಿ ಪುಡಿ ಹಾಕ್ಕೊಂಡು ನಾನು ನನ್ನ ತಂಗಿ ಮತ್ತು ನಾಯಿ ತಿಂತಾ ಇದ್ವಿ. ಏನಪ್ಪ ಇವಳು ದೊಡ್ಡಮ್ಮ ಮನೆ ಅಜ್ಜಿ ಮನೆ ನಮ್ಮ ಮನೆ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ನಮ್ಮ ಎಲ್ಲರದು ಒಂದೇ ಊರು. ಹಾಗಾಗಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇರ್ತೀನಿ. ಆಮೇಲೆ ಮನೆಗೆ ಬಂದಿದ ತಕ್ಷಣ ನೋಡಿದ್ರೆ ನಮ್ಮ ಅಜ್ಜಿ ತಾತ ಸೀರಿಯಲ್ ನೋಡ್ತಾ ಇದ್ರು. ಇಲ್ಲಿದ್ರೆ ನನಗೂ ಸೀರಿಯಲ್ ಹುಚ್ಚು ಹಿಡಿದ್ಬಿಡತ್ತೆ. ಅಲ್ಲಿಂದ ಮತ್ತೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ಇಲ್ಲಿ ಊಟ ಮಾಡೋಣ ಅಂಥೇಳಿ. ಬಟ್ ಇದೆಲ್ಲ ಬೆಳಗ್ಗೆ ತೊಗೊಂಡಿರೋ ಕ್ಲಿಪ್ಪಿಂಗ್ಸು. ನಮ್ಮೂರಲ್ಲಿ ಎಲ್ಲರ ಮನೇಲೂ ಒಂದೇ ರೀತಿ ಹಿರಿಯರು ಮಾಡೋದು. ಇವರು ಕೂಡ ಹೀಗೆ ಕೂರಿಸಿದ್ದಾರೆ ನಮ್ಮ ಥರಾನೇ. ಅವ್ರ ಮನೇಲಿ ಊಟ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಬಡಿಸ್ಬಿಟ್ಟು ನಾವು ಕೂಡ ಊಟ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ಹಿರಿಯರ ಪೂಜೆ. ಹಾಗೆ ಏನಪ್ಪ ಇವಳು 100 ಡೇಸ್ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿ ಇವಳು ಊರಿಗೆ ಹೋಗ್ಯಾಳೆ ಅಂತ ಅಂದ್ಕೊಂಡ್ರೆ, ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿರೋದೇ ನಾನು ಬೇಗ ಎದ್ದೇಳೋದಕ್ಕೆ ಮತ್ತು ಫಿಟ್ ಆ್ಯಂಡ್ ಹೆಲ್ದಿ ಆಗಿರೋದಕ್ಕೆ. ಊರಿಗೆ ಬಂದರೆ ಅದ್ರ ಡಬಲ್ ಆಗಿ ಅಚೀವ್ ಮಾಡ್ತೀನಿ, ಹಾಗಾಗಿ ಅಷ್ಟೇ. ಸೊ ಇದಾಗಿದ್ದು ಶುಕ್ರವಾರ. ಇದ್ರ ಮಾರನೇ ದಿನ ನಾನು ಹೊಲಕ್ಕೆ ಹೋಗಿದ್ದೆ, ಸಗಣಿ ಬಾಚಿದ್ದೆ, ಇನ್ನು ಏನೇನೇನೋ ಮಾಡಿದ್ದೆ. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್.